ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನನ್ನ ಚಾನಲಲ್ಲಿ ಏನು ತೋರಿಸ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಈ ವಿಡಿಯೋದಲ್ಲಿ ರೆಫ್ರಿಜರೇಟರ್ ಆರ್ಗನೈಸೇಷನ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಸೊ ಇದು ನಮ್ಮ ಮನೆಯ ಫ್ರಿಡ್ಜ್. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಫ್ರಿಡ್ಜ್ ಮೇಲ್ಗಡೆ ನಾನು ಹೀಗೆ ಇಟ್ಕೊಂಡಿದ್ದೀನಿ, 2 ಗೊಂಬೆ ಇಟ್ಬಿಟ್ಟು ಒಂದು 4 ಪಾಟ್ ಇಟ್ಟಿದ್ದೀನಿ. ಸೊ ಈ ಪಾಟು ಬೀಳಬಾರ್ದು ಡೋರ್ ಓಪನ್ ಆದಾಗ ಅಂತ ಡಬಲ್ ಸ್ಟಿಕ್ಕರ್ ಹಾಕಿ 2 ಪಾಟ್ಗಳನ್ನು ಅಂಟಿಸಿದ್ದೀನಿ. ಇವೆಲ್ಲ ಸುಮ್ಮನೆ ಹಾಗೆ ಇಟ್ಟಿದ್ದೀನಿ. ಸೊ ನಮ್ಮ ಫ್ರಿಡ್ಜ್ ಬಂದುಬಿಟ್ಟು ಹೈಯರ್ ಕಂಪ್ನಿದು 4 ಸ್ಟಾರ್ ರೇಟಿಂಗ್ಸ್ ಇದೆ. ಸೊ ಇದು ನನ್ನ ಮಗನಿಗೆ ಸ್ಕೂಲಲ್ಲಿ ಕೊಟ್ಟಿರೋಂತಹ ಸ್ಟಾರ್ ಮ್ಯಾಗ್ನೆಟು, ಅದನ್ನು ಕೂಡ ತಂದುಬಿಟ್ಟು ಈ ಸ್ಟಾರ್ ಹತ್ರನೇ ಇಟ್ಟಿದ್ದಾನೆ. ಸೊ 5 ಸ್ಟಾರ್ ಆಯ್ತು ನಮ್ಮದೀಗ ಫ್ರಿಡ್ಜು. ಸೊ 4 ಸ್ಟಾರ್ ಫ್ರಿಡ್ಜು ತೊಗೊಂಡು 5 ಇಯರ್ಸ್ ಆಯಿತು. ಸೊ ಫ್ರಿಡ್ಜ್ ಒಳಗಡೆ ಹೋಗೋಣ ಈಗ. ಸೊ ಇದು ನನ್ನ ಮಗಂದು ID ಕಾರ್ಡು, ಅವನು ಯಾವಾಗಲೂ ಇಲ್ಲೇ ಇಡೋದು. ಸೊ ಫ್ರಿಡ್ಜ್ ಓಪನ್ ಮಾಡಿದ್ರೆ ಹೀಗೆ ಕಾಣಿಸುತ್ತೆ ನಮ್ಮನೆ ಫ್ರಿಡ್ಜು. ಆ್ಯಂಡ್ ನಮ್ಮದು ಸಿಂಗಲ್ ಡೋರ್ ಫ್ರಿಡ್ಜು. ಡಬಲ್ ಡೋರ್ ತೊಗೊಳ್ಳೋ ಐಡಿಯಾ ಇತ್ತು, ಬಟ್ ತೊಗೊಳ್ಳಿಲ್ಲ. ಸೊ ಈಗ ಮೇಲ್ಗಡೆಯಿಂದ ತೋರಿಸ್ಕೊಂಡು ಬರ್ತೀನಿ. ಸೊ ಮೊದಲನೇದಾಗಿ ಫ್ರೀಝರು ಮಾನ್ಸೂನಲ್ಲಿ ಇಟ್ಟಿದ್ದೀನಿ. ಇವಾಗ ಸಮ್ಮರ್ ಇದೆ, ಆದರೂ ಮಾನ್ಸೂನಲ್ಲಿ ಇಟ್ಟಿದ್ದೀನಿ ನಾನು. ಸೊ ಫ್ರೀಝರ್ ಒಳಗಡೆ ಹೀಗಿದೆ, ಫುಲ್ ಐಸ್ ಆಗಿಬಿಟ್ಟಿದೆ. ಸೊ ಇದು ಏನಪ್ಪ ಅಂತ ಹೇಳಿದ್ರೆ, ಲಾಸ್ಟು ನಾನು ವ್ಲಾಗ್ಸ್ಗಳನ್ನ ನೋಡಿದರೆ ಗೊತ್ತಿರುತ್ತೆ. ಬೀಟ್ರೂಟ್, ಕ್ಯಾರೆಟ್ ಆ್ಯಂಡ್ ಪುದೀನ ಸೊಪ್ಪನ್ನ ಆಡಿಸ್ಬಿಟ್ಟು ಅದನ್ನ ಐಸ್ ಕ್ಯೂಬ್ ಆಗೋದಕ್ಕೆ ಇಟ್ಟಿದ್ದೀನಿ. ಯಾಕೆ ಅಂತ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ ನಾನು ವ್ಲಾಗ್ಸ್ಗಳನ್ನ ನೋಡ್ತಾ ಇರಬೇಕು. ಆ್ಯಂಡ್ ಇದು ಕಾಯಿ ಇಟ್ಟಿದೆ, ಅದ್ರದ್ದು ಸ್ವಲ್ಪ ಬರ್ತಾಯಿಲ್ಲ. ಕಾಯಿ ಇಟ್ಟರೆ ಕೈಯೇ ಅಂಟ್ಕೊಳ್ಳೋ ಥರ ಆಗ್ತಾಯಿದೆ, ಅಷ್ಟು ತಣ್ಣಗಿದೆ. ಸೊ ಫ್ರೀಝರಲ್ಲಿ ನಾನು ಇಷ್ಟೇ ಇಟ್ಟಿರೋದು, ಇನ್ನೇನು ಇಟ್ಟಿಲ್ಲ. ಸೊ ಕ್ಲೋಸ್ ಮಾಡೋಣ. ಸೊ ಇನ್ನು ಅದ್ರ ಕೆಳಗಡೆ ಟ್ರೇಯಲ್ಲಿ ಪನ್ನೀರ್ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಅದನ್ನು ಬಿಟ್ಟರೆ ಇನ್ನೇನು ಇಟ್ಕೊಂಡಿಲ್ಲ. ಫಸ್ಟು ಡೋರ್ ತೋರಿಸ್ಬಿಡ್ತೀನಿ. ಸೊ ಮೇಲ್ಗಡೆ ಪೋರ್ಷನಲ್ಲಿ ಇಲ್ಲಿ ಧನಿಯಾ ಪೌಡ್ರ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಹಸಿರು ಮೆಕ್ಕಿತ್ತು ಅದು ಇಟ್ಕೊಂಡಿದ್ದೀನಿ. ಉಪ್ಪಿನಕಾಯಿ ಆ್ಯಂಡ್ ಇದು ಕಿಡ್ನಿ ಬೀನ್ಸು ಆ್ಯಂಡ್ ಇದು ಕಾಬೂಲ್ ಕಾಳು, ಅರ್ಧ ತುರಿದಿರೋಂಥ ಕೊಬ್ಬರಿ, ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾಲಿ ಆಗೋ ಸ್ಟೇಜಲ್ಲಿದೆ. ಮತ್ತು ರೆಡಿ ಮಾಡಬೇಕು, ಅದನ್ನು ಕೂಡ ನಾನು ಬ್ಲಾಗಲ್ಲಿ ತೋರಿಸಿದ್ದೀನಿ, ನೋಡಬಹುದು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಪೋರ್ಷನಿಗೆ ಬಂದರೆ ರವೆ ಸ್ವಲ್ಪ ಮಿಕ್ಕಿದೆ, ಹುಳ ಬಂದುಬಿಡುತ್ತೆ ಅಂತ ಇಟ್ಟಿದ್ದೀನಿ. ಆ್ಯಂಡ್ ಇದು ಕಡಲೆಕಾಳು, ಇದನ್ನು ಕೂಡ ಹುಳ ಬರಬಾರ್ದು ಅಂತ ಹೇಳಿ ಇಟ್ಟಿದ್ದೀನಿ. ಆ್ಯಂಡ್ ಮೊಟ್ಟೆ ಹೊಡೆದೋಗಿದೆ, ನೋಡ್ತಾ ಇರ್ಬೋದು. ಮಕ್ಕಳು ಇರೋ ಮನೇಲಿ ಇದೆಲ್ಲ ಕಾಮನು. ಸೊ ಮೊಟ್ಟೆ ಇಟ್ಟಿದ್ದೀನಿ. ಇನ್ನಿಲ್ಲಿ ದ್ರಾಕ್ಷಿ ಮತ್ತು ಇದು ಅವರೆಕಾಳು, ಒಣ ಅವರೆಕಾಳು, ಇವೆರಡನ್ನು ಕೂಡ ಇಲ್ಲಿ ಇಟ್ಟಿದ್ದೀನಿ, ಹುಳ ಬರಬಾರ್ದು ಅಂತ ಹೇಳಿ. ಇನ್ನು ಅದ್ರ ಕೆಳಗಡೆ ಮತ್ತು ಕಾಳುಗಳು. ಸೊ ಇದು ಹೆಸರು ಕಾಳು, ತಣ್ಣಿಕಾಳು, ಉದ್ದಿನಕಾಳು, ಕಡಲೆಬೀಜ ಎಲ್ಲವನ್ನು ಕೂಡ ಈಗ ಇಟ್ಕೊಂಡಿದ್ದೀನಿ. ನನ್ನ ಮಕ್ಕಳು ದ್ರಾಕ್ಷಿಗಳನ್ನ ಚೆಲ್ಬಿಟ್ಟಿದ್ದಾರೆ. ಸ್ವಲ್ಪ ಅಲ್ಲೊಂಚೂರು ಚೆಲ್ಲಿತ್ತು, ಇಲ್ಲೊಂಚೂರು ಚೆಲ್ಲಿತ್ತು, ಹೀಗೆ ಚೆಲ್ಬಿಟ್ಟಿದ್ದಾರೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಲಾಸ್ಟ್ ಪೋರ್ಷನಲ್ಲಿ ಸ್ವಲ್ಪ ಮೈದಾ ಹಿಟ್ಟು, ಕಾರ್ನ್ಫ್ಲೋರು, ಇದೊಂಚೂರು ಕಡಲೆ ಹಿಟ್ಟು ಆ್ಯಂಡ್ ಉದ್ದಿನಕಾಳು, ಮತ್ತಿದು ಡೇಟ್ಸು. ಆಮೇಲಿಂದ ಬಾಡಿ ಲೋಷನ್ ಬಗ್ಗೆ ಮಾತಾಡಲೇಬೇಕು. ಬಾಡಿ ಲೋಷನ್ ಯಾಕಪ್ಪ ಫ್ರಿಡ್ಜಲ್ಲಿ ಇಟ್ಟಿದ್ದಾಳೆ ಅಂತ ತುಂಬ ಜನಕ್ಕೆ ಡೌಟ್ ಬರಬಹುದು. ಏಕೆ ಅಂತ ಹೇಳಿದ್ರೆ, ಇವಾಗ ಸಮ್ಮರು, ಅದಕ್ಕೆ ಮುಂಚೆ ಇದೇನಂತ ಹೇಳ್ಬಿಡ್ತೀನಿ. ಇದು ಅಕ್ಷತೆ ಕಾಳು, ಲಾಸ್ಟ್ ಟೈಮು ನಾವು ವಾಸ್ಕಲ್ ನೆಲೆಸುವಾಗ ಮಾಡಿದಂಥ ಅಕ್ಷತೆ ಕಾಳು. ಸೊ ಮತ್ತೆ ಇದು ಜಾಸ್ತಿ ಕಲಿಸ್ಬಿಟ್ಟಿದೆ, ಮತ್ತೆ ಎಂತಕ್ಕಾದರೂ ಯೂಸ್ ಆಗುತ್ತೆ ಅಂತ ಹೇಳಿ ಹಾಗೆ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ, ಎಸೆಯೋಕ್ಕೆ ಹೋಗಿಲ್ಲ. ಇದು ಮಸಾಲ ಪೌಡರು, ರಸಮ್ ಪೌಡರು. ಸೊ ಬಾಡಿ ಲೋಷನ್ ಯಾಕಪ್ಪ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ಈಗ ಸಮ್ಮರು, ಸೊ ಬಾಡಿ ಎಲ್ಲ ಸ್ಕಿನ್ ಎಲ್ಲ ಡ್ರೈ ಆಗೋ ಚಾನ್ಸಸ್ ತುಂಬ ಇದೆ, ಡ್ರೈ ಆಗ್ತಿದೆ ಕೂಡ. ಸೊ ಬಾಡಿ ಲೋಷನ್ ಯೂಸ್ ಮಾಡಲೇಬೇಕು. ಸೊ ಫ್ರಿಡ್ಜಲ್ಲಿಟ್ಟು ಯೂಸ್ ಮಾಡೋದ್ರಿಂದ ನನಗೆ ತುಂಬ ಚೆನ್ನಾಗಿ ಅನಿಸುತ್ತೆ, ಬೆಟರ್ ಫೀಲ್ ಕೊಡುತ್ತೆ, ನನಗೆ ತುಂಬ ತಣ್ಣಗೆ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಫ್ರಿಡ್ಜಲ್ಲಿಟ್ಟು ಯೂಸ್ ಮಾಡ್ತಿದ್ದೀನಿ. ಇನ್ನು ಈ ಪೋರ್ಷನಿಗೆ ಬರೋದಾದರೆ, ಇಲ್ಲಿ ಜ್ಯೂಸ್ ಇಟ್ಟಿದ್ದೀನಿ. ಸೊ ಹಾಲು ಖಾಲಿಯಾಗಿದೆ, ಹಾಲನ್ನ ಇಲ್ಲಿಡ್ತೀನಿ ನಾನು. ಸೊ ಇಲ್ಲಿ ಹಿಂದ್ಗಡೆ ಡಬ್ಬದಲ್ಲಿ ಮೊಳಕೆ ಕಾಳು ಇಟ್ಟಿದ್ದೀನಿ, ಉಳ್ಳಿ ಮೊಳಕೆ ಕಟ್ಟಿರೋದು, ಎಕ್ಸ್ಟ್ರಾ ಉಳ್ಳಿತ್ತು, ಸಾಂಬಾರು ಮಾಡಿ ಅದನ್ನು ಇಟ್ಕೊಂಡಿದ್ದೀನಿ, ಇನ್ನೊಂದಿನ ಸಾಂಬಾರು ಮಾಡೋಕ್ಕಾಗುತ್ತೆ ಅಂತ. ಸೊ ಇದರಲ್ಲಿ ಸ್ವಲ್ಪ ಚಿಕನ್ ಇಟ್ಕೊಂಡಿದ್ದೀನಿ. ನನ್ನ ವೆಯ್ಟ್ ಲಾಸ್ ಜರ್ನಿಲಿ ನನಗೆ 2-3 ಪೀಸ್ ಆದರೆ ಸಾಕು. ಸೊ ಅದಕ್ಕೆ ಇಲ್ಲಿ ಚಿಕನ್ ಇಟ್ಕೊಂಡಿದ್ದೀನಿ. ಸೊ ಅದರಿಂದ ಕೆಳಗಡೆ ಬಂದರೆ ಇಲ್ಲಿ ಸೋರೆಕಾಯಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಇಲ್ಲಿ ಕರಿಬೇವಿನ ಸೊಪ್ಪನ್ನ ಈ ರೀತಿ ಬಿಡಿಸಿಟ್ಕೊಂಡಿಲ್ಲ, ಹಾಗೆ ಕಡ್ಡಿ ಸಮೇತ ಇಟ್ಕೊಂಡಿದ್ದೀನಿ. ಬಾಕ್ಸಲ್ಲಿ ಒಡೆದೋಗಿದೆ, ಸೊ ಒಡೆದೋಗಿದೆ ಅಂತ ಎಸ್ತಿಲ್ಲ, ಕರಿಬೇವಿನ ಸೊಪ್ಪು ಇಡೋಕ್ಕೆ ಯೂಸ್ ಆಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ಸೊ ಇನ್ನು ಇದು ಕಡಲೆಕಾಳು, ಇದು ಸಾಂಬಾರು ಖಾರ. ಮಿಡಲ್ ಕ್ಲಾಸ್ ಫ್ರಿಡ್ಜ್ ಹೇಗಿರುತ್ತೆ ಅಂತ ನಿಮಗೂ ಗೊತ್ತು. ಸೊ ಇನ್ನು ಹಿಂದ್ಗಡೆ ಬಾಕ್ಸಲ್ಲಿರೋದು ಎಳ್ಳು ಜಾಸ್ತಿ ಯೂಸ್ ಮಾಡಲ್ವಲ್ಲ, ಸೊ ಹುಳ ಬಂದುಬಿಡುತ್ತೆ ಅಂತ ಹೇಳಿ ಹಾಗಿಟ್ಟಿದ್ದೀನಿ. ಸೊ ಇನ್ನು ಅರ್ಧ ಉಳ್ಕೊಂಡಿರೋ ಕಾಯಿ, ಇದು ಬಂದುಬಿಟ್ಟು ನುಗ್ಗೆಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ. ಬಿಸಿ ಇರುವಾಗ ಕಷ್ಟ ಆಗಬಾರ್ದಲ್ವ ಅಂಥೇಳಿ ಮೊದಲೇ ಫ್ರೀ ಇದ್ದಾಗ ಕಟ್ ಮಾಡಿ ಬಾಕ್ಸಿಗೆ ತುಂಬಿಟ್ಬಿಟ್ಟಿದ್ದೀನಿ. ಸೊ ಇನ್ನು
ಅಲ್ಲಿಂದ ಕೆಳಗಡೆ ಬಂದರೆ ಇದು ಕೊತ್ತಂಬರಿ ಸೊಪ್ಪು, ಅದ್ರ ಹಿಂದೆ ದಪ್ಪ ಮೆಣಸಿನ್ಕಾಯಿ ಇದೆ. ಸೊ ಇನ್ನು ಇಲ್ಲಿ ಬೀನ್ಸ್ ಇದೆ, ಫುಲ್ಲು ನಾಟಿ ಬೀನ್ಸು ಉದ್ದುದ್ದು. ಸೊ ಇದು ಮೆಣಸಿನ್ಕಾಯಿ, ಇದು ಬಂದು ಕ್ಯಾರೆಟು. ಈ ರೀತಿ ಎಲ್ಲನೂ ನಾನು ಬಾಕ್ಸ್ಗೆ ಹಾಕಿನೇ ಸ್ಟೋರ್ ಮಾಡೋದು. ಯಾವ ಡಬ್ಬಗಳನ್ನೂ ಕೂಡ ನಾನು ಎಸೆಯೋದಿಲ್ಲ. ಐಸ್ ಕ್ರೀಮ್ ಡಬ್ಬ ಆಗಲಿ ಬೇರೆ ಯಾವ ಡಬ್ಬ ಆಗಲಿ ಏನೂ ಎಸೆಯೋದಿಲ್ಲ. ಸೊ ಇನ್ನು ಅಲ್ಲಿಂದ ಕೆಳಗಡೆ ಬಂದರೆ 2 ಬಾಕ್ಸಲ್ಲೂ ಟೊಮೊಟೊ ಇದೆ, ಜಾಸ್ತಿ ತಂದಿದ್ವಿ, ಅದಕ್ಕೆ ಟೊಮೊಟೊನ 2 ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಪೂಜೆಗೆ ಎಕ್ಸ್ಟ್ರಾ ಯಾವಾಗಲೂ ಹೂವಿದ್ದೇ ಇರುತ್ತೆ ಮನೇಲಿ. ಸೊ ಕವರಲ್ಲೇ ಹೂವು ಇಟ್ಕೊಂಡಿದ್ದೀನಿ, ಬಾಕ್ಸ್ ಇರಲಿಲ್ಲ. ಸೊ ಇನ್ನು ಇಲ್ಲಿ ಲಾಸ್ಟ್ ಪೋರ್ಷನಿಗೆ ಬಂದರೆ ಇಲ್ಲಿ ಹೂಕೋಸಿದೆ, ಕವರಲ್ಲೇ ಇಟ್ಟಿದ್ದೀನಿ. ಇದನ್ನೆಲ್ಲ ದೊಡ್ಡ ಬಾಕ್ಸ್ ಇಲ್ಲ, ದೊಡ್ಡ ಬಾಕ್ಸಲ್ಲಿ ಇಡೋಕ್ಕೆ ಸ್ಪೇಸ್ ಸಾಲಲ್ಲ. ಸೊ ಇದು ಬಂದು ಎಲೆಕೋಸು. ಸೊ ಇದು ಬೀಟ್ರೂಟು. ಇವನ್ನೆಲ್ಲ ಇಡೋದಕ್ಕೆ ದೊಡ್ಡ ಬಾಕ್ಸ್ ಇಲ್ದಿರೋ ಕಾರಣ ಕವರೆಲ್ಲ ಈ ರೀತಿ ಕಟ್ಟಿ ಇಟ್ಬಿಟ್ಟಿದ್ದೀನಿ. ಬೇಕಾದಾಗ ಯೂಸ್ ಮಾಡ್ಕೊಂಡು ಮತ್ತೆ ವಾಪಸ್ ಹಾಗೆ ಇಡ್ತೀನಿ. ಇನ್ನು ಈ ದೊಡ್ಡ ಬಾಕ್ಸ್ ಏನಪ್ಪ ಅಂತ ಹೇಳಿದ್ರೆ ರಾಗಿ ಹಿಟ್ಟು. ಸೊ ರಾಗಿ ಹಿಟ್ಟನ್ನ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ, ಹುಳ ಬಂದುಬಿಡುತ್ತೆ ಜಾಸ್ತಿ ಮಿಲ್ ಮಾಡಿಸ್ಕೊಂಡು ಬಂದಾಗ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ. ಇಲ್ಲಿರುವಂತಹ ಒಂದು ಬಾಕ್ಸ್ನ ತೆಗೆದು ಬೇರೆ ಕಡೆ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ರಾಗಿ ಹಿಟ್ಟನ್ನ ಇಟ್ಕೊಂಡು, ಇದು ಪುದೀನ ಸೊಪ್ಪು. ಸೊ ಈ ಬಾಕ್ಸಲ್ಲಿ ಪುದೀನ ಸೊಪ್ಪು ಇಟ್ಕೊಂಡಿದ್ದೀನಿ. ಇನ್ನೂ ಅದರಿಂದ ಫುಲ್ ಕೆಳಗಡೆ ಬಂದರೆ ಈರುಳ್ಳಿ ಟ್ರೇ ಇದೆ. ಸೊ ಇಲ್ಲಿ ಆಬ್ವಿಯಸ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲನೂ ಕೂಡ ಇಟ್ಕೊಂಡಿದ್ದೀನಿ. ಸೊ ಇಷ್ಟೇ ನಮ್ಮ ಮನೆಯ ಫ್ರಿಡ್ಜ್. ಸೊ ಇಲ್ಲಿ ನನಗೆ ತುಂಬ ಇಷ್ಟ ಆಗೋ ಪಾಯಿಂಟ್ ಅಂತ ಹೇಳಿದ್ರೆ ಬಾಡಿ ಲೋಷನ್ ಇಟ್ಕೊಳಕ್ಕಂತೂ ನನಗೆ ಫ್ರಿಡ್ಜ್ ಬೇಕೇ ಬೇಕು. ಸೊ ಇದಿಷ್ಟು ನಮ್ಮ ಮನೆಯ ರೆಫ್ರಿಜರೇಟರ್ ಆರ್ಗನೈಸೇಷನ್ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.